ಪಾಪ ನನ್ನ ರೀತು ನನ್ನ ಸೇವ್ ಮಾಡ್ತೀನಿ, ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಯಾರು ನನ್ನ ಕೈ ಬಿಟ್ಲು ಅವಳು ಮಾತ್ರ ನನ್ನ ಜೊತೆಯಲ್ಲಿರ್ತಾಳೆ ಅನ್ನೋದು ಮಾತ್ರ ಸತ್ಯ. ಹೌದು ಮಾವ, ಆ ಭಾರ್ಗವಿ ಒಬ್ಳಿಗೆ ನಿಮ್ ಎದುರಿಗೆ ನಿಂತು ಹೋರಾಡೋ ತಾಕತ್ತಿಲ್ಲ. ಅವಳು ಬಲ ಬೆಂಬಲವಾಗಿ ಅವಳ ಹಿಂದೆ ಯಾರೋ ನಿಂತಿದ್ದಾರೆ. ಅವಳು ಮಾಡೋ ಪ್ರತಿಯೊಂದು ಕೆಲ್ಸನೂ ನಿಮ್ಮನ್ನೇ ಟಾರ್ಗೆಟ್ ಮಾಡೋ ಹಾಗಿದೆ ಅಂದ್ರೆ ಯಾರೋ ನಿಮಗ್ ಗೊತ್ತಿರೋರೇ ಅವಳಿಗೆ ಸಪೋರ್ಟ್ ಮಾಡ್ತಿರ್ಬೋದು ಅಲ್ವಾ? ನನಗ್ ಗೊತ್ತಿರೋರ? ಯಾರ ಬಗ್ಗೆ ಹೇಳ್ತಾ ಇದೀಯಾ? ನಿನಗೆ ಯಾರ ಮೇಲಾರೋ ಅನುಮಾನ ಇದೆಯಾ? ಶ್ಯಾಮ್, ನೀವು ನನಗೇನೋ ಹೇಳ್ತಾ ಇದ್ರಿ ಅಲ್ವಾ ಅವತ್ತು? ಹೌದು ಸರ್, ಭಾರ್ಗವಿ ಜೊತೆ ಮಾತಾಡ್ತಾ ಇದ್ರು. ಏನು? ಅರ್ಜುನ? ಯಾವ ಕೆಲ್ಸಕ್ಕೂ ಉಪಯೋಗಕ್ಕೆ ಬರ್ದಿರೋ, ನನ್ನ ಮಾತನ್ನು ಕೇಳದಿರೋ ನಾಲಾಯಕ್ ಅನ್ಕೊಂಡಿದ್ದೆ. ಅದನ್ನು ಮೀರಿ ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ದಾನ? ಅಯ್ಯೋ ಮಾವ, ಇಲ್ಲ, ರಿಲ್ಯಾಕ್ಸ್. ಶ್ಯಾಮ್ ನನ್ನ ಹತ್ರ ಈ ವಿಚಾರ ಹೇಳ್ದಾಗ್ಲೂ ನಮ್ಮ ಅರ್ಜುನ್ ಆ ಥರ ಎಲ್ಲ ಇರೋಕ್ ಚಾನ್ಸೇ ಇಲ್ಲ. ಅರ್ಜುನ್ ಮೇಲೆ ನಂಗೆ ನಂಬಿಕೆ ಇದೆ ಅಂತಾನೆ ಹೇಳ್ದೆ. ಆದ್ರೆ ಆ ಭಾರ್ಗವಿ ಮೇಲೆ ನಂಗೆ ಒಂದ್ ಸ್ವಲ್ಪನೂ ನಂಬಿಕೆ ಇಲ್ಲ ಮಾವ. ಸುಮ್ಮನೆ ರಿಸ್ಕ್ ತಗೊಳೋದು ಯಾಕೆ ಮಾವ? ನಾನು ನಯವಾಗಿ ಮನೇಲಿ ವಟಾರದಲ್ಲಿ ವಿಚಾರಿಸ್ತೀನಿ, ನೀವು ನಿಮ್ ರೀತಿಲಿ ವಿಚಾರಿಸಿ ಮಾವ. ಮಾವ, ಮೊದಲನೇ ತಾಳ ಮುಂದಿಟ್ಟಾಯ್ತು ಭಾರ್ಗವಿ. ಇನ್ ಮುಂದೆ ನಿಂಗೆ ಪ್ರತಿದಿನಾನು ಹೀಗೆ ಹೊಸ ಹೊಸ ದುಸ್ವಪ್ನ ಕಾದಿರುತ್ತೆ. ಕಾಯ್ತಿರು. ವಿಕ್ಕಿ ಇವಾಗ ಆಲ್ರೆಡಿ ನಾನು ಹುಡುಕ್ತಾ ಇದ್ದಾನೆ. ಅವನು ಹೊರಗಡೆ ಇದ್ದಷ್ಟು ತೊಂದರೆ ಜಾಸ್ತಿ. ಸಿಟ್ಟಲ್ಲಿ ಏನು ಹೊಸ ಅವಾಂತರ ಕ್ರಿಯೇಟ್ ಮಾಡ್ತಾನೋ ಅಂತ ನನಗೆ ಭಯ ಆಗ್ತಿದೆ. ನೀವೇನು ಹೆದರಬೇಡಿ ಅಣ್ಣ, ಇನ್ನು 2 ದಿನದಲ್ಲಿ ಭಾರ್ಗವಿ ಅಕ್ಕ ವಿಕ್ಕಿನ ಜೈಲಿಗೆ ಕಳಿಸ್ತಾರೆ. ಆದ್ರೂ ನನಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಅದ್ ಸರಿ, ನಾನು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ರು ನೀವ್ಯಾಕೆ ನನ್ನನ್ನ ಕೋರ್ಟ್ ಕರೆಸ್ಲಿಲ್ಲ? ಆ ವಿಕ್ಕಿ ಅವನ್ಗೆ ಭಯ ಅಂದ್ರೆ ಏನು ಅಂತ ತೋರಿಸ್ಬೇಕಿತ್ತು. ಅದಕ್ಕೆ ನಾನು ಸಣ್ಣದಾಗೊಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟೆ. ಅದಕ್ಕೆ ಹೆದ್ರಿ ಅವನೇ ಸತ್ಯ ಬಾಯ್ಬಿಟ್ಟ. ಏನು, ವಿಕ್ಕಿ ನಿಜ ಒಪ್ಕೊಂಡ? ಹೌದು. ಅದೆಷ್ಟೇ ಸುಳ್ಳು ಹೇಳ್ತಿದ್ರು ನಮ್ಮ ಸುಪ್ತ ಮನ್ಸಿಗೆ ನಿಜ ಏನು ಅಂತ ಗೊತ್ತಿರುತ್ತಲ್ವಾ? ಭಯ ಪಡಿಸಿದ ತಕ್ಷಣ ಅವನ್ ಮನ್ಸಲ್ಲಿರೋ ಸಂಧ್ಯಾ ಹೆಸರು ಬಾಯಿಂದ ಹೊರಗ್ ಬಂತು. ಭಾರ್ಗವಿ ಅಕ್ಕ ಸಾಕ್ಷಿ ಇದೆ ಅಂದಾಗ ಆ ವಿಕ್ಕಿ ಮುಖ ನೋಡ್ಬೇಕಿತ್ತು. ಭಾರ್ಗವಿ ಅಕ್ಕ ಅವ್ರು ಹೇಳ್ದ ಹಾಗೆ ಕೊನೆಗೂ ನನಗೆ ನ್ಯಾಯ ಕೊಡಿಸ್ಬಿಟ್ರು. ಆದ್ರೂ ಅಫಿಷಿಯಲ್ ಆಗಿ ಇನ್ನು 2 ದಿನ ಕಾಯ್ಬೇಕು ಸಂಧ್ಯಾ. ಆ ಕೊನೆಕ್ಷನ್ದಲ್ಲಿ ನಿಮ್ ಹೆಲ್ಪ್ ಬೇಕಾಗುತ್ತೆ. ಹೇಳಿ, ನಾನೇನ್ ಮಾಡ್ಬೇಕು? ಪ್ಲಾನ್ ತುಂಬಾ ಸಿಂಪಲ್ ಆಗಿದೆ. ಆ ಜೆಪಿ ಸರ್ 2 ದಿನದ ಕಾಲಾವಕಾಶ ಕೇಳಿದ್ದಾರೆ. ಆ 2 ದಿನದಲ್ಲಿ ವಿಷಯನ ಅವ್ರಿಗೆ ಹೇಗ್ ಬೇಕೋ ಹಾಗೆ ತಿರುಚಿ ಮೆಡಿಕಲ್ ಸರ್ಟಿಫಿಕೇಟು, ಆ ಸರ್ಟಿಫಿಕೇಟು, ಈ ಸರ್ಟಿಫಿಕೇಟು ಅಂತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಕೊನೆಕ್ಷನ್ದಲ್ಲಿ ನೀವು ಬಂದು ಸಾಕ್ಷಿ ಹೇಳ್ಬೇಕು. ಆಮೇಲೆ ಆ ವಿಕ್ಕಿ ಗಂಟು ಮೂಟೆ ಜೊತೆ ಸೀದಾ ಜೈಲ್ಗೆ ಹೋಗ್ತಾನೆ. ಸರಿ, ನಾನ್ ಬರ್ತೀನಿ. ಅಲ್ಲಿವರೆಗೂ ವಿಕ್ಕಿ ಮನೆಯವ್ರ ಕಣ್ಣಿಗೆ, ಜೆಪಿ ಕಡೆಯವ್ರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರ್ಬೇಕು ಅಲ್ವಾ? ಹೌದು.
ಅನ್ಪೂರ್ಣಮ್ಮ, ಅನ್ಪೂರ್ಣಮ್ಮ. ಯಾರು ಬಂದ್ ಬಂದ್ ಕೂತ್ಕೊ ಬನ್ನಿ ರಮಣ. ಇರ್ಲಿ ಪರವಾಗಿಲ್ಲ. ಅನ್ಪೂರ್ಣಮ್ಮ, ಒಂದು ಬಂಗಾರದಂತ ಸಂಬಂಧ ಬಂದಿದೆ. ಹುಡುಗನ್ ಜಾತಕನ ಯಾರಿಗೂ ತೋರಿಸ್ದೆ, ನೇರವಾಗಿ ನಿಮ್ಮನೆಗೆ ಬಂದಿದ್ದೀನಿ ನೋಡಿ. ಇರ್ಲಿ ರಮಣ, ಅದು ನಾವೀಗ ಇರಿ ಫೋಟೋ ತೋರಿಸ್ತೀನಿ. ರಾಜ್ಕುಮಾರ ತರ ಇದ್ದಾನೆ. ಫೋಟೋ ತೋರ್ಸೋದೇನ್ ಬೇಡ ಬಿಡಿ. ನಾವು ಮದ್ವೆ ಯೋಚನೆನ ಸದ್ಯಕ್ಕೆ ಕೈ ಬಿಟ್ಟಿದೀವಿ. ಅನ್ಪೂರ್ಣಮ್ಮ, ನೀವೇನು ಯೋಚನೆ ಮಾಡಬೇಡಿ. ಮೊದ್ಲು ತರ ಆಗೋದಿಲ್ಲ. ವರದಕ್ಷಿಣೆ ಮಾತೇ ಎತ್ತಲ್ಲ. ನೀವೇನು ಯೋಚನೆ ಮಾಡಬೇಡಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ. ನೋಡಿ, ಹುಡುಗ ಚೆನ್ನಾಗಿದೆ ಅನ್ಬಿಡಿ. ನಾವು ಭಾರ್ಗವಿಗೆ ಇವಾಗ ಮದ್ವೆ ಮಾಡೋದ್ ಬೇಡ ಅನ್ಕೊಂಡಿದ್ವಿ. ನೀವೇನ್ ಅನ್ಪೂರ್ಣಮ್ಮ ಅವ್ರೆ, ಬಂದಿರೋ ಅದೃಷ್ಟನ ಬೇಡ ಅನ್ಬಾರ್ದು. ಹುಡುಗನ್ಗೆ ಸ್ವಂತ ಮನೆ, ಒಳ್ಳೆ ಕೆಲ್ಸ. ನೀವೇನು ಯೋಚನೆನೇ ಮಾಡಬೇಡಿ. ತಕ್ರಾರೇ ಎತ್ತೋದಿಲ್ಲ. ಅವರೇ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಹೊಂಟೋಗ್ತಾರೆ. ರೀ ಸ್ವಾಮಿ, ಪೂರ್ಣಿ ಬೇಡ ಅಂತಿದ್ದಳು ತಾನೆ. ಯಾವ ಸಂಬಂಧನೂ ತರಕ್ ಹೋಗ್ಬೇಡಿ. ಅಲ್ಲ, ಒಳ್ಳೆ ಸಂಬಂಧ. ಭಾರ್ಗವಿ ಈಗಲೇ ಬೇಡ ಅಂತ ಹೇಳಿದಾಳೆ. ಸ್ವಲ್ಪ ಸಮಯ ಬೇಕು ಅಂತ ಅಂದಿದ್ದಾಳೆ. ನಾವೀಗ್ಲೇ ಮದುವೆ ಮಾಡ್ತಿಲ್ಲ. ಬೆಳ್ ನಿಂತಿರೋ ಹೆಣ್ಮಗ್ಳು ಒಳ್ಳೆ ಸಂಬಂಧ ಬಂದಾಗ ಬೇಡ ಅನ್ನೋದಕ್ಕೆ? ಅಲ್ರಿ, ಅವಳು ನಮ್ಮ ಮಗಳು, ನಿಮ್ಮ ಮಗಳು. ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ರ? ಅವಳು ಯಾವಾಗ ಏನ್ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ಸುಮ್ಮನೆ. ಅಯ್ಯೋ, ಯಾಕೆ ಸಿಟ್ಟಾಗ್ತೀರಾ? ಏನೋ ನಿಮ್ ಒಳ್ಳೇದಕ್ಕೆ ಅಂತಾನೆ ಹೇಳಿದೆ. ಈಗಿನ ಕಾಲದ ಮಕ್ಳನ್ನ ನಂಬೋಕೆ ಆಗೋದಿಲ್ಲ. ಮನೇಲಿ ತೋರಿಸಿರೋ ಸಂಬಂಧನ ಬೇಡ ಬೇಡ ಅಂತಾರೆ. ಹೊರ್ಗಡೆ ಗುಟ್ಟಾಗಿ ಯಾರ ಜೊತೆನೋ ಓಡಾಡ್ತಾ ಇರ್ತಾರೆ. ಕೊನೆಗೊಂದಿನ ಅಪ್ಪ ಅಮ್ಮನ ತಲೆಗೆ ಟೋಪಿ ಹಾಕಿ ಯಾರ ಜೊತೆನೋ ಓಡೋಗಿ ಮದ್ವೆ ಆಗ್ತಾರೆ. ನೀವು ಅಷ್ಟೇ, ಭಾರ್ಗವಿನ ಜಾಸ್ತಿ ನಂಬಕ್ ಹೋಗ್ಬೇಡಿ. ನೀವು ಒಂದ್ ಸ್ವಲ್ಪ ಲಿಗ ಇಡಿ. ಹಾಲ್ಗೆ ಬಿಗಿಡ್ದು ಮಾತಾಡ್ರಿ. ನೀವ್ಯಾರ್ರಿ ನಮ್ಮ ಮಗಳನ್ನ ನಂಬೇಡಿ ಅಂತ ಹೇಳೋದಕ್ಕೆ? ಅವಳು ಹೇಗೆ ಅಂತ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ. ಅವಳಿಗೆ ಯಾವ್ದಾದ್ರು ಹುಡುಗ ಇಷ್ಟ ಆದ್ರೆ ಬಂದು ನಮ್ಗೆ ಹೇಳ್ತಲೇನೋ ನಂಬಿಕೆ ನಮ್ಗಿದೆ. ಆ ಗಂಡು ಬೀರಿನ ಯಾರು ಮದ್ವೆ ಆಗ್ತಾರೋ ನಾನು ನೋಡ್ತೀನಿ. ಏಯ್, ಇಂಥವ್ರನ್ನೆಲ್ಲ ಒಳಗೆ ಬಿಟ್ಕೊಂಡ್ಚಂದು ಮನೆ ಒಳಗೆ. ಇವರು JP ಪಾಟೀಲ್. ಅಲ್ಲ ಅಣ್ಣ, ಇವ್ರು JP ಪಾಟೀಲ್ ಕಡೆಯವ್ರಲ್ಲ, ಇವ್ರು ನಮ್ ಕಡೆಯವರು. ಜೀವನ್, ನೀವು ಗಾಬರಿ ಆಗೋ ಅವಶ್ಯಕತೆನೇ ಇಲ್ಲ. ಅವ್ರು ನನ್ನ ಫ್ರೆಂಡ್ ಅರ್ಜುನ್ ಅಂತ. ಈ ಕೇಸ್ ಇಷ್ಟು ಮುಂದುವರಿಯೋಕೆ ಅವ್ರ ಪಾತ್ರನೂ ಇದೆ. ಸಂಧ್ಯಾಗೆ ನ್ಯಾಯ ಸಿಗ್ಬೇಕು ಅಂತ, ಈ ಕೇಸ್ನ ನಾವೇ ಗೆಲ್ಲಬೇಕು ಅಂತ ನಮಗ್ ತುಂಬಾನೇ ಸಹಾಯ ಮಾಡಿದ್ದಾರೆ. ಹಲೋ ಜೀವನ್, ನೀವು ಸಂಧ್ಯಾ ಪರವಾಗಿ ಸಾಕ್ಷಿ ಹೇಳಕ್ ಒಪ್ಕೊಂಡ್ರಲ್ಲ, ತುಂಬಾ ಖುಷಿ ಆಯ್ತು ಬ್ರೋ. ಪಾಥ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್ ನನ್ನನ್ನ ಕೋರ್ಟ್ವರೆಗೂ ಡ್ರಾಪ್ ಮಾಡ್ತೀರಾ? ಶೋರ್. ಸಂಧ್ಯಾ, ನೀನ್ ಮನೆಗೆ ಹೋಗಿರು ಆಯ್ತಾ? ಜೀವನ್, ನೀವು ಹುಷಾರಾಗಿರಿ. ನೀವೇನ್ ಯೋಚನೆ ಮಾಡ್ತಾ ಇದ್ದೀರೋ ಅದ್ ನಿಜಾನೇ ಅಣ್ಣ. ಅವರು JP ಸರ್ ಮಗನೇ. ಆದ್ರೆ ಈ ವಿಷಯದಲ್ಲಿ ಅವ್ರು ಭಾರ್ಗವಿ ಯಾಕಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನಗೋಸ್ಕರ ಹೋರಾಡ್ತಾ ಇದ್ದಾರೆ. ಆದ್ರೆ ಈ ವಿಷಯ ಅವ್ರ ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಓ, ಅದೇ ಅನ್ಕೊಂಡೆ. ಒಂದ್ಸರಿ ಅವ್ರನ್ನ ನೋಡಿ ಶಾಕ್ ಆಯ್ತು. ಅವ್ರು ಯಾರ ಹತ್ರನೂ ನಿಮ್ ಬಗ್ಗೆ ಮಾತಾಡಲ್ಲ ಅಣ್ಣ, ನೀವ್ ಹೆದರ್ಕೊಳ್ಬೇಡಿ. ನಾನ್ ಬರ್ತೀನಿ. ಜೀವನ್,
ನಿಮ್ಗೊಂದು ವಿಷಯ ಹೇಳೋದು ಮರ್ತೆ. ಇನ್ನು ಆ ಬ್ರೋಕರ್ ಹೇಳಿದ ಮಾತನ್ನ ಯೋಚನೆ ಮಾಡ್ತಿದ್ಯಾ ಪೂರ್ಣಿ? ನಾನು ಏನು ಮಾಡಲಿ ಹೇಳಿ? ಆದಷ್ಟು ಬೇಗ ನಾವು ಭಾರ್ಗವಿ ಜೀವನದ ಬಗ್ಗೆ ಒಂದು ನಿರ್ಧಾರ ತಗೊಳ್ದೆ ಹೋದ್ರೆ ಹೀಗೆ ಹೋಗೋರು ಬರೋರೆಲ್ಲ ಇದೇ ಥರ ಮಾತಾಡ್ತಾರೆ. ಅವ್ರ ಆಡೋ ಮಾತು ನಾವ್ ಹೇಗಿದ್ದೀವಿ ಅಂತ ತೋರಿಸೋದಿಲ್ಲ ಪೂರ್ಣಿ, ಅವ್ರ ಮನಸ್ಸಿನ ವಿಕೃತಿ ಹೇಗಿದೆ ಅಂತ ತೋರಿಸೋದು. ಅವರ ಮನಸ್ಸಿನ ವಿಕೃತಿಗೆ ನಾವು ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಹೀಗೆ ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ? ಭಾರ್ಗವಿ ಮನಸ್ಸಿನಲ್ಲಿ ನಿಜವಾಗ್ಲೂ ಯಾರಾದ್ರೂ ಇದ್ದಾರಾ? ಇಲ್ಲ ಕೇಸ್ ನಡೆಸೋಕೆ ಅಂತ ಸುಳ್ಳು ಹೇಳಿರ್ಬೋದಾ? ಅವಳ ಮನಸ್ಸಿನಲ್ಲಿ ಒಬ್ಬ ಹುಡುಗ ಇರೋದು ಪಕ್ಕ, ಆದ್ರೆ ನಾವು ಆತರ ಮಾಡಬಾರ್ದು. ಅವಳ ಮನಸ್ಸಿಗೆ ಅರ್ಥ ಆಗ್ಬಿಟ್ರೆ ಅವಳೇ ಬಂದು ಹೇಳ್ತಾಳೆ. ಆದ್ರೂ ಈಗ ರಾಗ ಹೇಳಿಬಿಡ ಪೂರ್ಣೆ, ಅವಳು ಜವಾಬ್ದಾರಿ ಇರೋ ಹುಡುಗಿ. ಏನೇ ನಿರ್ಧಾರ ಮಾಡಿದ್ರು 1000 ಸಲ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾಳೆ. ಅದನ್ನ ನಮಗೂ ಹೇಳ್ತಾಳೆ. ನಿನ್ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ಎಲ್ರೋ ಎಲ್ಲೋದವನು? ಇಷ್ಟು ದಿನ ಆದ್ರೂ ಸಿಕ್ತಿಲ್ಲ ಅಂದ್ರೆ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಒಂದ್ ಮನೆ ಹತ್ರ ವಿಚಾರಿಸ್ದ. ಹೌದು ಮಗ, ಮನೇಲೂ ಯಾರು ಇರಲಿಲ್ಲ, ಬೀಗ ಹಾಕಿ. ಅಂದ್ರೆ ಇಡೀ ಫ್ಯಾಮಿಲಿನೇ ಊರಿಂದ ಎತ್ತಂಗಡಿ ಆಗೋದ್ರ? ಇಲ್ಲ, ಯಾಕೋ ಸರಿ ಇಲ್ಲ. ಆ ಜೀವನ್ ನಮ್ ಎಲ್ರ ಜೀವನದ ಜೊತೆ ಆಟ ಆಡ್ತಿದ್ರ. ಅವನೇನಾದ್ರೂ ಭಾರ್ಗವಿ ಕಡೆ ಸೇರ್ಕೊಂಡಿದ್ರೆ? ಭಾರ್ಗವಿ ಕಡೆ ಹೋಗಿರೋದು ನಿಜನೇ ಆಗಿದ್ರೆ ಅವನು ಕೋರ್ಟ್ ಬರ್ಬೇಕಲ್ವಾ? ಅವಳು ಪರ ನಿಲ್ಬೇಕಲ್ವಾ ಅವನು? ಅವನು ನಮ್ ಪರವಾಗಿ ನಿಂತಿಲ್ವಲ್ಲ. ಅವತ್ತು ಭಯ ಆಗಿದ್ದೇನೋ ನಿಜ ವಿಕಿ, ಆದ್ರೆ ನಮ್ ಜೀವನ ಆಗಿ ಮಾಡಿರೋಕ್ ಸಾಧ್ಯನೇ ಇಲ್ಲ. ಅವನಿಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ಕಣ. ಅವನು ಹೋಗಿದನೋ ಹೋಗಿಲ್ವೋ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಕೂರೋದಕ್ಕೆ ನನಗ್ ಟೈಮ್ ಇಲ್ಲ. ನಿನ್ನೆ ಆ ಭಾರ್ಗವಿ ಏನೇನೋ ಕೇಳಿ ನನ್ನ ಬಾಯಿಂದಾನೆ ಸಂಧ್ಯಾ ಅನ್ನೋ ಹೆಸರನ್ನ ಹೊರಗೆ ಹಾಕ್ಸ್ಬಿಟ್ಲು. ಇದು ಲಾಸ್ಟ್ ಇಯರ್. ಇವನ್ ಏನಾದ್ರೂ ಬಂದ್ರೆ ನಾನು ನೇರವಾಗಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಹೋಗ್ಬೇಕೇನ್ರ? ಹಾ, ಹೋಗ್ಬೇಕೇನ್ರ? ನಾನು ಇವನಿಂದಾಗಿ ನಾನ್ ಜೈಲಿಗೆ ಹೋಗ್ಬೇಕಾ? ನನ್ನ ಲೈಫಲ್ಲಿ ನನಗಿರೋದೆ ಕೊನೆ 2 ದಿನ ಅನಿಸ್ತಿದೆ. ನನ್ನ ಲೈಫ್ನ ನಾನೇ ಉಳಿಸ್ಕೋಬೇಕು. ಕೆಲ್ಸದವಳನ್ನ ಕೆಣಕಿದಕ್ಕೆ ಇಡೀ ಜೀವನ ಜೈಲಲ್ಲಿ ಇರ್ಬೇಕಾ? ನೆವರ್. ಇಂಥ ಟೈಮಲ್ಲಿ ಯಾರನ್ನೋ ನಂಬಿ ಗುಂಡಿಗೆಲ್ಲ ಬೀಳಕ್ಕಾಗಲ್ಲ. ಪಾಪ ನನ್ನ ರೀತು ನನ್ನ ಸೇವ್ ಮಾಡ್ತೀನಿ, ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಯಾರು ನನ್ನ ಕೈ ಬಿಟ್ಲು ಅವಳು ಮಾತ್ರ ನನ್ನ ಜೊತೆಯಲ್ಲಿ ಇರ್ತಾಳೆ ಅನ್ನೋದು ಮಾತ್ರ ಸತ್ಯ. ಅಂಥದ್ರಲ್ಲಿ ಈ ಕೇಸಿಂದ ನಾನೇನಾದ್ರೂ ಜೈಲಿಗೆ ಹೋದ್ರೆ, ನನ್ನ ಋತು ಮದುವೆ ನಿಂತೋದ್ರೆ, ಹಾಗೇನಾದ್ರೂ ಆಗಿದ್ರೆ ಆ ಜೀವನ್ನ ಜೀವಂತವಾಗಿ ಬಿಡೋ ಮಾತೇ ಇಲ್ಲ. ಜೀವನ್ ಎಲ್ಲೋ ಇದೆಯಾ?